ಆ ಪಾತ್ರಕ್ಕೆ ಆಪೋಸಿಟ್. ಸೊ ಇಂಥ ಒಂದು ಪಾತ್ರನ ಪುಲ್ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ. ಆದರೆ ಉದಯ ಟಿವಿ ಮನೆಯದ ಹಾಗೆ ಉದಯ ಟಿವಿ ಕೊಟ್ಟಂಥ ಕಾನ್ಫಿಡೆನ್ಸ್ ನನ್ನನ್ನು ನಿಮ್ಮ ಮುಂದೆ ತಂದು ನಿಲ್ಲಿಸಿದೆ. ಆ್ಯಂಡ್ ತಂಡದ ಬಗ್ಗೆ ಮಾತಾಡೋದಾದರೆ, ಎಲ್ಲರೂ ಕಾಯ್ತಾ ಇರ್ತಾರೆ ಹೀರೋ ಯಾರು, ಹೀರೋಯಿನ್ ಯಾರು ನೋಡೋದಕ್ಕೆ. ನಾನು ಪ್ರೊಡ್ಯೂಸರ್ ಯಾರು ನೋಡೋದಕ್ಕೆ ಇಷ್ಟು ದಿನ ಕಾದೆ. ಯಾಕಂದರೆ ನೀವು ಆಲ್ರೆಡಿ ಪ್ರೋಮೋ ನೋಡಿದ್ದೀರಾ. ಸೀರಿಯಲ್ ಪ್ರೋಮೋ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೋಮೋ ನೋಡದೆ ಪ್ರತಿಯೊಬ್ಬರು ಸಿನಿಮಾ ಮಾಡ್ತಿದ್ದೀರಾ ಅಂತಾನೆ ಕೇಳಿದ್ದು. ಸೊ ಅಂಥ ಒಳ್ಳೆ ಕ್ವಾಲಿಟಿ ಇದೆ. ಪ್ರೊಡಕ್ಷನ್ ಬಗ್ಗೆ ತುಂಬ ಖುಷಿ ಇದೆ. ಯಾಕಂದರೆ ಸಿನಿಮಾ ಅಂದರೆ ಒಂದು ಪ್ರಿಪ್ರೇಷನ್ ಇರುತ್ತೆ. ಆರ್ಟಿಸ್ಟ್ಗಳಿಗೆ ಮುಂಚೆನೇ ಸೀನ್ ಪೇಪರ್, ಸ್ಕ್ರೀನ್ ಪ್ಲೇ ಎಲ್ಲ ಹೋಗುತ್ತೆ, ಮೆಂಟಲಿ ಪ್ರಿಪೇರ್ ಆಗ್ತೀವಿ. ಸೀರಿಯಲ್ ಅಂದರೆ ಹೇಗಿರುತ್ತೆ ಅಂದರೆ ಬರ್ತೀವಿ, ಬೆಳಗ್ಗೆ ಸೀನ್ ಪೇಪರ್ ಸಿಗುತ್ತೆ, ಪ್ರಿಪೇರ್ ಆಗ್ತೀವಿ, ಹೋಗ್ತೀವಿ. ಆದರೆ ಈ ಪ್ರಾಜೆಕ್ಟ್ ಶುರು ಆಗೋಕ್ಕೆ ಮುಂಚೆ ನಮಗೆ ಸೀನ್ ಪೇಪರ್ ಇಂದ ಹಿಡಿದು ಪ್ರತಿಯೊಂದು ಪ್ರೇಯರ್ ಆಗಿ ಬಂತು. ಸೊ ದಟ್ ನಾವು ಪಾತ್ರ ಸರಿಯಾಗಿ ಹೋಮ್ವರ್ಕ್ ಮಾಡಿಕೊಂಡು ಇಲ್ಲಿ ಬರಬೇಕು ಅಂತ. ಸೊ ಅಷ್ಟು ಪ್ರಿಪ್ರೇಷನ್ ಮಾಡಿ ತುಂಬ ದೊಡ್ಡ ವ್ಯಕ್ತಿಗಳು ಇಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ. ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ನ ಶೇರ್ ಮಾಡ್ಕೊಳ್ತಿರೋದು ಇನ್ನೊಂದು ಜವಾಬ್ದಾರಿ. ಸೊ ಒಂದು ದಿನಾನು ಅನಿರುದ್ಧ್ ಸರ್ ಆಗಿರ್ಬೋದು, ಸುಂದರ್ ರಾಜ್ ಸರ್ ಆಗಿರ್ಬೋದು, ಒಂದು ದಿನಾನು ನಾವು ಜೂನಿಯರ್ಸ್ ಅನ್ನೋ ಒಂದು ಫೀಲೇ ಇಲ್ಲ. ಯಾಕಂದರೆ ಮಾನಿಟರ್ಸ್ ಮಾಡ್ತೀವಿ, ಸುಮ್ಮನೆ ಕೂರೋದೇ ಇಲ್ಲ, ರಿಹರ್ಸಲ್ ಮಾಡ್ತಾನೆ ಇರ್ತೀವಿ. ನಮ್ಮ ಮೋಸ್ಟ್ ಆಫ್ ದ ಕಾನ್ವರ್ಸೇಷನ್ ಸೀನ್ ಬಗ್ಗೆನೇ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಬಗ್ಗೆನೇ ಆಗಿರುತ್ತೆ. ಸೊ ಇಷ್ಟು ಪ್ರಿಪ್ರೇಷನ್ ಮೂಲಕ ನಾವು ನಿಮ್ಮ ಮುಂದೆ ಬರ್ತಿದ್ದೀವಿ ಅಂದರೆ ಖಂಡಿತವಾಗ್ಲೂ ನಿಮಗೆ ನಮ್ಮ ಕಥೆ ಇಷ್ಟ ಆಗುತ್ತೆ. ಸೀರಿಯಲ್ ಅಂದಿದ ತಕ್ಷಣ ಅದರ ಕಥಾವಸ್ತು ಒಂದು ಮುದ್ದಾದ ಕುಟುಂಬ, ಅದರ ಸುತ್ತ ಇರುವಂತಹ ಒಂದು ಇನ್ನೊಸೆಂಟ್ ಪಾತ್ರಗಳು. ನೀವು ಅರ್ಧ ಗಂಟೆ ನಮ್ಮ ಸೀರಿಯಲ್ ನೋಡಿದಾಗ ಒಂದು ಮನರಂಜನೆ, ಅದರ ಜೊತೆಗೆ ನಮ್ಮ ಕುಟುಂಬ ನಿಮ್ಮ ಕುಟುಂಬನ ಒಂದು ಮಾಡೋದಕ್ಕೆ ಒಂದು ದಾರ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಉದಯ ಟಿವಿಯಲ್ಲಿ ಇನ್ನು ಮುಂದೆ 8 ಗಂಟೆಗೆ ಶುರುವಾಗುತ್ತೆ ಸೂರ್ಯವಂಶ, ತಪ್ಪದೆ ನೋಡಿ. ಸೂಪರ್.